ಹೇ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ 30 ಡೇಸ್ ಆಫ್ ಡೈಲಿ ವ್ಲಾಗಿಂಗ್ ಚಾಲೆಂಜಲ್ಲಿ ಇದು ಡೇ 2. ಇವತ್ತು ಅಜ್ಜಿ ಮನೇಲಿದ್ದೀನಿ. ನೆನ್ನೆ ಅಷ್ಟು ಲಿಸ್ಟ್ ಹೇಳ್ದಂಗೆ ಇವತ್ತೇನು ಅಷ್ಟು ಕೆಲಸ ಇರಲ್ಲ, ತಿನ್ನು ಮಲಗು ಅಷ್ಟೇ ಇರುತ್ತೆ. ಅದು ಬಿಟ್ಟು ಏನಾದ್ರು ಅಡುಗೆ ಮಾಡೋದಿದ್ರೆ ಮಾಡೋದು ಅಷ್ಟೇ. ಸೊ ಎಲ್ಲೂ ಹೋಗೋದಿರಲ್ಲ. ಸೊ ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಅಜ್ಜಿ ಮನೆಗೆ ಬಂದಿರೋದು. ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಎವ್ರಿ ಡೇಸ್ ಪೂಜೆ ಮಾಡ್ತೀನಿ. 30 ಡೇಸ್ ವ್ಲಾಗ್ ಚಾಲೆಂಜ್ ಅಂದೆ. ಲಾಸ್ಟ್ ವ್ಲಾಗ್ನ ಬರೀ 30 ಪೀಪಲ್ ನೋಡಿದ್ದಾರೆ ಅಷ್ಟೇ. ನೋಡಿ ಇನ್ನೂ ಹೋಗುತ್ತೆ, ಬಟ್ ನಾನು ನೈಟ್ ಆಗಿರೋದ್ರಿಂದ ಕಮ್ಮಿ ಜನ ನೋಡಿದ್ದಾರೆ ಅಷ್ಟೇ. ಸೊ ಲೆಟ್ಸ್ ಸಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡೋಕ್ಕೆ ಅಂತ ಮೇಲ್ ಬಂದಿದ್ದೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಏನು ಮಾತಾಡಿದ್ದಾರೆ ಅಂತ. ಬನ್ನಿ. ಸಮಸ್ಯೆ ಅಜ್ಜಿ ಮಾಡ್ತಾ ಇರೋದೇ ನನ್ನ ಸಮಸ್ಯೆ. ಹೇಳಜ್ಜಿ, ಅದರಲ್ಲೇ ಅಕ್ಕೇನಾರು ತಪ್ಪ ಹೇಳಿ. ಸೊ ಗಾಯ್ಸ್ ಹೇಳಜ್ಜಿ, ನಾನೇ ಹೇಳ್ತೀನಿ. ಸೊ ಯಾರೋ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟಿದ್ದಾರೆ, ನಿಮ್ಮ ಮೊಮ್ಮಗಳೆಲ್ಲ ಬ್ಲಾಗಲ್ಲಿ ಹಾಕ್ತಾಳೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಮಾತಾಡ್ತಾ ಇಲ್ಲ ಬ್ಲಾಗಲ್ಲಿ. ಹೇಳ್ಬಾರ್ದು ಅಜ್ಜಿ. ಅಲ್ಲಿ ಇದೆಯಲ್ಲ, ಅದು ಇವಾಗ ಕಾಯಿಸಿರು. ಕೆನೆ ಕಟ್ಟೋದು ಬೇಡವಾ? ನಂಗೆ ಬೆಣ್ಣೆ ಬೇಡವಾ? ನಮ್ಮ ಅಜ್ಜಿ ಬೆಣ್ಣೆ ತಿಂದಿಂಗ್ ಆಗಿರೋದು ಗಾಯ್ಸ್. ಬೇಗ ಎದ್ದಿದ್ದೆ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಕಾಫಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೆ. ನಾನು ಸೀರಿಯಸ್ ಆಗಿ Jan 1st ಕಾಫಿ ಬಿಟ್ಟಿದ್ದು. ಅದಾದಮೇಲೆ ಆಚೆ ಹೋದರೆ ಇನ್ ಕೇಸ್ ಶುಗರ್ ಲೆಸ್ ತೊಗೋತೀನಿ. ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಮ್ಯಾನೇಜಬಲ್ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಜೀರಾ ವಾಟರ್ ಕುಡಿದಿರೋದ್ರಿಂದ ಇವಾಗ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಜೀರಾ ವಾಟರ್ ಮಾಡಿಕೊಂಡು ಕುಡಿದೆ. ಕಾಫಿ ಮಾಡ್ಕೊಡ್ತಾ ಇದ್ದೀನಿ. ತೊಳಿ ಅತ್ತೆ. ನಾನು ಪ್ಲಾನ್ ಕೊಡ್ತೀನಿ, ಪ್ಲಾನ್ ಕರೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು. ನೀ ಎಲ್ಲೋ ಹೋಗಬೇಕು ಅಂದಿಯಲ್ಲ, ತೊಳಿ ಗಾಯ್ಸ್. ಸುಮ್ಮನೆ ಸಕ್ಕರೆನೇ ಹಾಕಿಲ್ಲ, ನೀನು ಡಯಟ್ ಇದೆಯಾ ಅಂತ ನಿಜ. ಇವಾಗ ಸ್ನಾನ ಆಯಿತು, ತಿಂಡಿ ತಿನ್ನಬೇಕು. ತಿಂಡಿ ಏನು ಗೊತ್ತಾ? ಟೊಮ್ಯಾಟೊ ಬಾತ್ ನಮ್ಮ ಅತ್ತೆ ಮಾಡಿರೋದು. ತೋರಿಸ್ತೀನಿ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಗಿ ಮಾಡ್ತಾರೆ ಗೈಸ್, ಮುದ್ದೆ ಎಲ್ಲ. ಇವಾಗ ನಮ್ಮ ಅಜ್ಜಿ ನನಗೆ ಸೀರೆ ತೋರಿಸ್ತಾ ಇದ್ದಾರೆ, ನೋಡೋಣ. ರಾಯ್ತಾ, ಇಲ್ಲಿ ಬಾತ್, ಟೊಮ್ಯಾಟೊ ಬಾತ್ ಇದೆ, ತೆಗ್ದಿಲ್ಲ ಇನ್ನು. ಸೊ 1 ರೌಂಡ್ ಕಾಫಿ ಎಲ್ಲ ಕುಟ್ಕೊಂಡು ಎಲ್ಲರೂ ಬೇಗ ಸ್ನಾನ ಮಾಡಿಕೊಂಡು ತಿಂಡಿ ಬ್ರೇಕ್ಫಾಸ್ಟ್ಗೆ ಅತ್ತೆ ಟೊಮ್ಯಾಟೊ ಬಾತ್ ಮತ್ತು ರಾಯ್ತಾ ಮಾಡಿದ್ರು. ಸೊ ತಿಂದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಅತ್ತೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾವು ಅವ್ರ ಹೆಲ್ತ್ಗೆ ತುಂಬ ಕಾನ್ಷಿಯಸ್ ಆಗಿದ್ದಾರೆ ನಮ್ಮ ಮಾವ. ಅಂದರೆ ಎಲ್ಲ ಅವನೇ ಮಾಡಿಕೊಡೋದು. ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ಇದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಿದ್ದೀವಿ. ಎಲ್ಲ ಒಳ್ಳಾಸ್ದೇನೆ ಅಲ್ವಾ ಸುನಿ? ಸೊ ಇವಾಗ ತೋರಿಸ್ತೀವಿ ಹೆಂಗೆ ಮಾಡೋದು ಅಂತ. ಸೊ ನಿಮ್ಮ ಮನೇಲಿ ಏನಾದ್ರು ಪ್ರೆಗ್ನೆಂಟು ಅಥವಾ ಯಾರಾದರೂ ವಯಸ್ಸಾಗಿರೋರು ಇದ್ದರೆ ಅವ್ರಿಗೂ ಮಾಡ್ಕೊಡ್ಬೋದು. ಇದು ನಮ್ಮ ಮಾವನ ರೆಸಿಪಿ. ಸೊ ಇವಾಗ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಕಮ್. ಫಸ್ಟ್ ಡೇಟ್ಸ್ನ ಹಾಕೋಬೇಕು, ಬೀಜ ತೆಗೆದ್ಬಿಟ್ಟು. ಇವಾಗ ಹಾಕ್ಕೊಂಡಿದ್ದೀವಿ ನಾವು. ಚೆರಿ, ವಾಲ್ನಟ್ಸ್, ಅಂಜೀರು. ಇದು ಬ್ಲೂಬೆರಿ ಥರನಾ? ಇದು ಯಾವುದೋ ಬೇರೆದು, ಹಂಗೆ ತಿನ್ಕೊಳ್ಳೋದು. ಸೊ ಇದು ಡೇಟ್ಸ್. ಇವಾಗ ಗೋಡಂಬಿ, ಬಾದಾಮಿ, ಹಂಗೆ ಪಿಸ್ತಾ, ಕ್ಯೂಬ್ಸು ಟೇಸ್ಟ್ಗೆ. ಆಮೇಲೆ ಕೋಲ್ಡ್ ಬರುತ್ತೆ. ನಿಮ್ಗೆ ಏನ್ ಅನ್ಸ್ತಾ ಇದೆ? ನಿಮ್ಮ ಯಜಮಾನ್ರಿ ನಿಮ್ಗೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಡ್ತಾ ಇರೋದ್ರಿಂದ ಎಫರ್ಟ್ ಆಗ್ತಾ ಇದ್ದಾರೆ ಪಾಪ. ಇನ್ನು ಮಕ್ಕ ತೋರಿಸಿ ತೋರ್ಸ್. ಸೊ ಗಾಯ್ಸ್, ತುಂಬಾ ಖುಷಿಯಲ್ಲಿ ಅವ್ರನ್ನ ಹಚ್ಕೊಂಡು ಮಕ್ಕನೇ ತೋರಿಸ್ತಾ ಇಲ್ಲ. ಮಕ್ಕ ಎಲ್ಲ ಪಿಂಕ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ನಮ್ಮ ತಾತ ಹಾಯ್. ನಮ್ಮ ತಾತಂಗೆ ಪಾಪ ಹುಷಾರಿಲ್ಲ. ಇವಾಗ ಓಕೆನಾ? ಮಾತಾಡು. ಓಕೆ. ಏನೋ ಏನೋ ಏನಜ್ಜಿ? ನಮ್ಮ
ಮತ್ತೆ ಕೋಪ ಮಾಡ್ಕೊಂಡಿದ್ದಾರೆ ಅವಂಗೋಸ್ಕರ ಅವ್ರು ಬಾತ್ ಮಾಡಿದ್ರು, ಅದನ್ನ ಹೇಳೋದು ಮರ್ಚಿದ್ದೆ. ಸೊ ಅದಕ್ಕೆ ಇವಾಗ ಅವ್ರು ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ. ಸೊ ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ತೀನಿ, ಕೇಳ್ತಾರೆ, ಕುಡಿದ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತ. ನಿಂಗೆ ಕುಡೀರಿ, ಚೆನ್ನಾಗಿದ್ಯಾ? ರಿವ್ಯೂ ಹೇಳ್ಬೇಕು ನೀವು. ಸೊ ಥ್ಯಾಂಕ್ ಯು ಸೋನೆ ಫಾರ್ ದಿಸ್ ವಂಡರ್ಫುಲ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಸೊ ಇವಾಗ ನಾನು ಮತ್ತು ಸುಷ್ಮಾ ಅಕ್ಕ ಹಾಗೆ ಸುಮ್ಮನೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನಂತ ಗೊತ್ತಿಲ್ಲ. ಸೊ ಹೋಗಬೇಕು. ಸೊ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ. ಸೊ ಬಂದಮೇಲೆ ಹೇಳ್ತಾ ಇದ್ದೀನಿ. ಇವಾಗ ಮ್ಯಾಕ್ಸ್ಗೆ ಹೋಗಬೇಕು. ಬರ್ತೀನಿ ಆಂಟಿ. ಸೊ ಒಳಗೆ ಹೋಗೋಣ ಬನ್ನಿ, ಅವ್ರ ಮನೆಗೆ ಬಂದಿದ್ದೀವಿ. ಆಂಟಿ ಅದೇ ಅದಾದ್ಮೇಲೆ ಮ್ಯಾಕ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮ್ಯಾಕ್ಸ್ಗೆ ಹೋದ್ವಿ. ಸೊ ನೀವು ಏನಾದರೂ ಹಬ್ಬಕ್ಕೆ ಬಟ್ಟೆ ತೊಗೊಳ್ಬೇಕು ಅಂದರೆ ಮ್ಯಾಕ್ಸಿಗೆ ಹೋಗಿ. ಬಾಯ್ಸ್ ಆ್ಯಂಡ್ ವುಮೆನ್ ಇಬ್ರಿಗೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಆ್ಯಂಡ್ ಆಲ್ಸೋ ತುಂಬ ಆಫರ್ ಕೂಡ ಇದೆ. ಸೊ ಅಲ್ಲೇ ಎದುರುಗಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಗೋಲ್ಗಪ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ಗೋಲ್ಗಪ್ಪ ತಿನ್ಕೊಂಡು ಆಮೇಲೆ ವಿಶಾಲ್ ಮಾಡ್ಕೋದ್ವಿ. ಸೊ ಅದು ವಿಡಿಯೋ ಮಾಡೋದು ಮರ್ತೋಯ್ತು. ಸೊ ಅದಕ್ಕೆ ವಿಶಾಲ್ ಮಾಡ್ಕೊ ಹೋಗಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಡಾಮಿನೋಸ್ಗೆ ಹೋಗಿ ಅದಾದಮೇಲೆ ಮನೆಗೆ ಹೋದ್ವಿ. ಸೊ ಎಲ್ಲ ಆದಮೇಲೆ ನಾಳೆ ಪೂಜೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ತೆಂಗಿನಕಾಯಿ, ಹೂವು, ಹಣ್ಣು ಅದನ್ನೆಲ್ಲ ತೊಗೊಂಡ್ವಿ. ಹಾಗೆ ಒಂದು ಡಿಸೈನರ್ ಶಾಪ್ಗೆ ಹೋಗಿದ್ವಿ, ಅಂದರೆ ಸ್ಟುಡಿಯೋ ಥರ. ಸೊ ಅಲ್ಲಿ ಭೂಮಿಕಾ ಪ್ರಮೋದ್ ಅವ್ರು ಬಂದಿದ್ದರು. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ. ನೀವು ವ್ಲಾಗ್ ಮಾಡ್ತೀರಾ? ಇವಾಗಷ್ಟೇ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಸ್ವಲ್ಪ ನೇಲ್ಸ್ ಎಲ್ಲ ಶೇಪ್ ಕೊಟ್ಕೊಂಡೆ, ಹೆಂಗೋ ಆಗಿಬಿಟ್ಟಿತ್ತು. ಸೊ ಮಳೆ ಬರ್ತಾಯಿದೆ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಬೆಳಗ್ಗೆ ಹೋಗಿ ಇವಾಗ ಬಂದಿರೋದು, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀನಿ. ಇವಾಗ ಟೀ ಮಾಡ್ತಾಯಿದ್ದೀನಿ. ಎಲ್ರಿಗೂ ಟೀ ಕಾಣಿಸ್ತಾ ಇದೆಯಾ? ಓಕೆ. ಸೊ ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದ್ಮೇಲೆ ತುಂಬ ಕೆಲಸ ಇದೆ. ವಿಡಿಯೋ ಮಾಡಬೇಕು, ಪ್ರಮೋಷನ್ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಸಲ್ಲೋಯ್ತು. ವಾಕ್ ಮಾಡಕ್ಕೆ ಬಂದ್ವಿ. ಇಲ್ಲೊಂದು ನವಿಲ್ ಕಾಣಿಸ್ತು, ನಾನು ಹತ್ರ ಬಂದೆ, ಓಡ್ಬಿಡ್ತು. ತೋರಿಸ್ತೀನಿ ಇನ್ನೊಂದ್ಸತಿ. ಇಲ್ಲೇ ಎಲ್ಲೋ ಇದೆ, ಓಡೋಟಾಯ್ತು. ಚೆನ್ನಾಯ್ತು ಒಟ್ಟಿನದು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮಿಲ್ ಮಾಡಿಸ್ಬೇಕಿತ್ತು. ಇಲ್ಲೇ ಮನೆ ಹತ್ರನೇ ಇದೆ, ಜಸ್ಟ್ 5 ಮಿನಿಟ್ಸ್ ವಾಕು. ಅದು ವಾಕಿಂಗ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ನಾನು ತುಂಬ ದಿನ ಆಗ್ಬಿಟ್ಟಿತ್ತು ಈ ಥರ ಮಾಡೋದೆಲ್ಲ ನೋಡಿ. ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಒಂದ್ಸತಿ ನೋಡಿದ್ದೆ, ಅದಾದಮೇಲೆ ಇವತ್ತೇ ಈ ಥರ ಮಿಲ್ ಮಾಡೋದೆಲ್ಲ ನೋಡಿದ್ದು. ಸೊ ಗೈಸ್, ನಾನು ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ಊಟ ಅನ್ನ ಮತ್ತು ದಾಲ್. ನಾವು ದಾಲ್ ಅಂತೀವಿ, ಆಂಧ್ರದವ್ರು ಪಪ್ಪು ಅಂತಾರೆ. ಸೊ ನಮ್ಮ ಅಜ್ಜಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಊಟ ಮಾಡಿಬಿಟ್ಟು ಮಲ್ಕೊಳ್ಬೇಕು. ಆ್ಯಂಡ್ ಆಲ್ಸೋ 30 ಡೇಸ್ ಆಫ್ ಚಾಲೆಂಜಿಂಗಲ್ಲಿ ಡೇ 2 ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್. ಬಾಯ್ ಬಾಯ್. ನಾಳೆ ಬೆಳಗ್ಗೆ ಸಿಗ್ತೀನಿ ಭೀಮ್ ನಮ್ವಾಸೆ ವ್ಲಾಗಲ್ಲಿ.